ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಈಗಾಗಲೇ ಪುದುಚೇರಿ, ಮಹಾಬಲೇಶ್ವರಂ, ತಮಿಳುನಾಡಿನ ಚೆನ್ನೈ ಸೇರಿದಂತೆ ಹಲವೆಡೆ ಇದರ ಎಫೆಕ್ಟ್ ತಟ್ಟಿದೆ. ನಾನೀಗ ಚೆನ್ನೈನ ಮರೀನಾ ಬೀಚ್ ಬಳಿ ಇದ್ದೀನಿ. ಯಾವ ರೀತಿಯಾಗಿ ಅಲೆಗಳು ಇವತ್ತು ತುಸು ಜೋರಾಗಿದೆ ಅನ್ನೋದನ್ನ ತೋರಿಸ್ತೀನಿ. ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ಈ ಒಂದು ರಕ್ಕಸ ಅಲೆಗಳ ಆರ್ಭಟ ಜೋರಾಗಿತ್ತು. ಇವತ್ತು ಕೂಡ ಆ ಒಂದು ಆರ್ಭಟ ಜೋರಾಗೇ ಇದೆ. ಹೀಗಾಗಿ ಇಲ್ಲಿ ಯಾರು ಕೂಡ ಪ್ರವಾಸಿಗರು ಬರಬಾರ್ದು, ಸೊ ಈ ಒಂದು ಬೀಚ್ಗೆ ಇಳಿಬಾರ್ದು ಅಂತ ಸೂಚನೆಯನ್ನು ಕೊಡ್ತಾರೆ. ಜೊತೆಗೆ ಮೀನುಗಾರರು ಕೂಡ ಯಾರು ಇಳಿಬಾರ್ದು ಅಂತ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು. ತಮಿಳುನಾಡು ಹವಾಮಾನ ಇಲಾಖೆ ಕೂಡ ಚೆನ್ನೈನಲ್ಲಿ ಯಾವ ರೀತಿಯಾಗಿ ಇದರ ಒಂದು ಎಫೆಕ್ಟ್ ಇರುತ್ತೆ ಮುಂದಿನ 3 ದಿನಗಳ ಕಾಲ ಅಂತ ಒಂದು ಸೂಚನೆ ಕೊಟ್ಟಿದೆ. ಇದೇ ರೀತಿಯಾಗಿ ಮಾಡರೇಟ್ ಮಳೆ ಕೂಡ ಇರುತ್ತೆ, ವೇಗವಾಗಿ ಗಾಳಿ ಕೂಡ ಬೀಸ್ತಾ ಇರುತ್ತೆ. ಯಾಕಂದ್ರೆ ಗಂಟೆಗೆ ಸುಮಾರು 60 ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬರ್ತಾ ಇದೆ. ಅಲೆಗಳನ್ನು ನೀವು ನೋಡ್ತಾ ಇರಬಹುದು, ಸುಮಾರು ದೈತ್ಯಾಕಾರದ ಅಲೆಗಳು ಅಬ್ಬರಿಸ್ತಾ ಇದಾವೆ. ಕಳೆದ ಕೆಲ ದಿನಗಳ ಹಿಂದೆ ನೋಡಕ್ಕೂ ಇವತ್ತು ಫೆಂಗಲ್ ಚಂಡಮಾರುತದ ನಂತರವೂ ಕೂಡ ಈ ಒಂದು ಎಫೆಕ್ಟ್ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗಾಗಲೇ ಇಳಿಬಾರ್ದು ಅಂತ ಹೇಳಿದ್ರೆ ಒಂದಷ್ಟು ಕಿಡಿಗೇಡಿಗಳು ಅದರ ನಡುವೆ ಸಾಹಸ ಮಾಡುವಂತ ಕೆಲಸ ಮಾಡ್ತಾರೆ. ಪೊಲೀಸರು ಪದೇ ಸೂಚನೆ ಕೊಟ್ಟರು ಕೂಡ ಆ ಕಿಡಿಗೇಡಿಗಳು ಅದೇ ರೀತಿ ಕೆಲಸ ಮಾಡ್ತಾ ಇದ್ರೆ, ಹೀಗಾಗಿ ಎಲ್ಲೋ ಒಂದ್ ಕಡೆ ಯಾವಾಗ ಏನಾಗುತ್ತೋ ಅಪಾಯ ಅನ್ನೋ ಒಂದು ಆತಂಕದಲ್ಲಿರುವಂತದ್ದು. ತಮಿಳುನಾಡಿನ ಬಹುತೇಕ ಕೆಲವೊಂದು ಏರಿಯಾಗಳು ಕೂಡ ಚೆನ್ನೈನಲ್ಲಿ ಟಿ ನಗರ, ವೇಲುಚೇರಿ ಸೇರಿದ ಒಂದಷ್ಟು ಏರಿಯಾಗಳಲ್ಲೂ ಜಲಾವೃತವಾಗಿದೆ. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಯಾಕಂದ್ರೆ ಕನ್ನಡದವರು ಇಲ್ಲೇ ತಮಿಳುನಾಡಿನಲ್ಲಿ ನೆಲೆಸಿದ್ದಾರೆ, ಯಲಹಂಕದಿಂದ ಬಂದು ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಫೆಂಗಲ್ ಚಂಡಮಾರುತ ಎಫೆಕ್ಟ್ ನೋಡ್ತಾ ಇದೀವಿ, ಯಾವ ರೀತಿ ಇದೆ ಚೆನ್ನೈನಲ್ಲಿ, ತಮಿಳುನಾಡು ಈ ಒಂದು ಭಾಗದಲ್ಲಿ? ಇವತ್ತು ಸ್ವಲ್ಪ ಪರವಾಗಿಲ್ಲ. ಇವಾಗ ಬೆಳಿಗ್ಗೆ ಮೊನ್ನೆ 2 ದಿನದಿಂದ ಫುಲ್ ರೈನಿಂಗ್, ಅಂದ್ರೆ 24 hours. ಮೊನ್ನೆ ಎಷ್ಟು 28 ಇಂದ 27th ಈವ್ನಿಂಗ್ ಸ್ಟಾರ್ಟ್ ಆಗಿದ್ದು, 28, 29 ನೆನ್ನೆ ಗಂಟೆ ಸಾಯಂಕಾಲ ಗಂಟೆಯಿಂದ ಇತ್ತು ಮಳೆ. ಇವತ್ತು ಅದೇ ಸುಮ್ಮನೆ ನೋಡೋಣ ಅಂತ ನಾನು ಬಂದಿದ್ದೀನಿ ಇಲ್ಲಿ, ಈ ಅಲೆಗಳು ಹೆಂಗಿದೆ ಅಂತ. ಅಂದ್ರೆ ಯಾರನ್ನು ಬಿಡ್ತಾ ಇಲ್ಲ ಆಡೋದಕ್ಕೆ, ಅಲೋಡಿ ಯಾವ್ದು ಇಲ್ಲ, ಯಾರು ಇಲ್ಲ, ವೆಹಿಕಲ್ ಅಲೋಡಿ ಇಲ್ಲ, ಜನಗಳು ಯಾರು ಬೀಚ್ ಹತ್ರ ಬಿಡಿಸಲ್ಲ ನಿನ್ನಿಂದ. ಈ ಚೆನ್ನೈನಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನ್ ಸಮಸ್ಯೆ ಆಗಿದೆ ಅಂತ? ಸರ್, ಚೆನ್ನೈ ಅಂತ ಹೇಳ್ತೀವಿ ನಾವು. ಇಲ್ಲಿ ಹೋಗಿ ಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅರ್ಧ ರೋಡ್ ನೀರು, ಅಂದ್ರೆ 1/4 ಗಂಟೆ. ಆಮೇಲೆ ಮನೆಗಳೆಲ್ಲ ನೀರು ಹೋಗಿದೆ, ಅಪಾರ್ಟ್ಮೆಂಟ್ಗಳು ನೀರು ಹೋಗಿದೆ. ಎಲ್ಲ ಬೇಕಾದ್ರೆ ಬನ್ನಿ ತೋರಿಸ್ತೀನಿ, ಇವತ್ತೊಂದು ನಿಮಿಷದಲ್ಲೇ ಇರ್ತೀನಿ. ಒಂದೊಂದು ರೋಡಲ್ಲೂ ಫುಲ್ ನೀರು. ಅಪೋಲೋ ಹಾಸ್ಪಿಟಲ್ ಹತ್ರ ನೀರು ಬಂದಿದೆ. ಈ ಜೈಲಲ್ಲಿತ್ತಲ್ಲ ಸತ್ತೋದ್ರಲ್ಲ, ಅಪೋಲೋ ಹಾಸ್ಪಿಟಲ್, ರಜನಿಕಾಂತ್ ಮನೆ ಅಡ್ಮಿಟ್ ಆಗಿದ್ರು, ಅಲ್ಲೂ ಅಷ್ಟೇ ಫುಲ್ ನೀರು ಹೋಗಿದೆ. ನಾನು ರೌಂಡ್ ಹೊಡಿತಾ ಇದ್ದೀನಿ ಅಲ್ಲಲ್ಲಿ. ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗೋದು ಈ ಒಂದು ಚಂಡಮಾರುತದಿಂದ. ಇಲ್ಲಿನ ಆಡಳಿತ ಯಾವ ರೀತಿ, ಇಲ್ಲೊಂದು ಪಾಲಿಕೆ ಯಾವ ರೀತಿ ಎಲ್ಲ ನಿರ್ವಹಣೆ ಮಾಡ್ತಿದೆ? ಓಕೆ ಸರ್, ಅದ್ರ ಬಗ್ಗೆ ಏನ್ ಹೇಳಕ್ಕಾಗಲ್ಲ. ಆಡಳಿತ ಎಲ್ಲ ಓಕೆ, ಬಟ್ ಇಲ್ಲಿ ಸಮಸ್ಯೆ ಅನ್ನೋದು ಅದೇ ನೀರಿನ ಪ್ರಾಬ್ಲಮ್. ಮಳೆ ಬಂದ್ರೆ ಇಲ್ಲಿ ಎಲ್ಲಾ ಏರಿಯಾ, ಆ ವೇಲಚೇರಿ ಅಂತೂ ಕೆರೆ ಆಗ್ಬಿಟ್ಟಿದೆ. ವೇಲಚೇರಿ ಅನ್ನೋ ಏರಿಯಾ ಫುಲ್ ಕೆರೆ ಆಗಿದೆ. ಅಂದ್ರೆ ಈ ಒಂದು ಚಂಡಮಾರುತದಿಂದ ಸಾಕಷ್ಟು ಸಮಸ್ಯೆಗಳಂತೂ ಇಲ್ಲಿ ಚೆನ್ನೈನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಊಟ, ನೀರು, ಕುಡಿಯಕ್ ನೀರು ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಮೌಂಟ್ ರೋಡ್ ಸರ್, ಚೆನ್ನೈಯಲ್ಲಿ ಮೈನ್ ನಮ್ಗೆ MG ರೋಡ್, ಬೆಂಗಳೂರು MG ರೋಡ್ ತರ ಇದೆಯಲ್ಲ, ಆ ತರ ಫೇಮಸ್ ತುಂಬಾ ಮೌಂಟ್ ರೋಡ್. ಅದು ಅಲ್ಲಿ ಫುಲ್ ನೀರಾಗಿದೆ. ಅಂದ್ರೆ ರೋಡ್ ಚೆನ್ನಾಗಿದೆ, ಸ್ವಲ್ಪ ಒಳಗಡೆ ಹೋಗಿ ನೋಡಿ, ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಫುಲ್ ವಾಟರ್. தம்பி, நீ பேசுறியா? எந்த ஏரியால ತುಂಬಾ தண்ணி இருச்சுக்கோ? ಜಮಾಲಿಯಾ, ಪೆರಂಬೂರ್ ಅಲ್ಲೆಲ್ಲ ಫುಲ್ಲ ತಣ್ಣಿ ಇದೆ. ಇಲ್ಲಿಂದ ಮೌಂಟ್ ರೋಡ್ ಅಲ್ಲಿ ಟ್ರಿಪ್ಲಿಕೈಂಡ್, ಮೌಂಟ್ ರೋಡ್, ಟ್ರಿಪ್ಲಿಕೈಂಡ್ ಜುಮ್ಮಾ ಮಸ್ಜಿದ್, ಅಲ್ಲಿನ ಫುಲ್ಲ ತಣ್ಣಿ ನೀರಿದೆ. ಫುಡ್ ಫ್ರೀ ಆಗಿದೆ. ಫುಡ್ ಡಿಸ್ಟ್ರಿಬ್ಯೂಷನ್ ತಮಿಳ್ನಾಡು CM ಹತ್ರದಿಂದ ಫ್ರೀ ಡಿಸ್ಟ್ರಿಬ್ಯೂಷನ್, ಫುಡ್, ವಾಟರ್, ಬೋಟಿಂಗ್ ಎಲ್ಲಾமே ಫುಲ್ ಆಗಿದೆ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಒಂದು ಫೆಂಗಲ್ ಚಂಡಮಾರುತದಿಂದಾಗಿ ಮೊನ್ನೆಯಿಂದ ಕೂಡ ಧಾರಾಕಾರ ಮಳೆ ಇತ್ತು, ಅದರಿಂದಾಗಿ ಒಂದಷ್ಟು ಏರಿಯಾಗಳು ಜಲಾವೃತವಾಗಿದ್ದಾವೆ. ಇವತ್ತು ಸ್ವಲ್ಪ ಪರವಾಗಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರೆ. ಎಲ್ಲೊಂದ್ ಕಡೆ ಈ ಒಂದು ಮರೀನಾ ಬೀಚ್ ನಲ್ಲಿ ಕೂಡ ಅಲೆಗಳು ಜೋರಾಗ್ತಾ ಇರೋದ್ರಿಂದ ಈಗಷ್ಟೇ ಮತ್ತೆ ಮಳೆ ಮುಂದಿನ 3 ದಿನಗಳ ಕಾಲ ಇರುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಹೇಳಿದೆ. ಆ ಒಂದು ಕಾರಣದಿಂದ ಇನ್ನಷ್ಟು ಅಲರ್ಟ್ ಆಗಿರ್ಬೇಕು ಅಂತ ಸಾರ್ವಜನಿಕರಿಗೆ ಇಲ್ಲಿನ ಆಡಳಿತ ಸೂಚನೆ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಶಿವರಾಜ್ ಕುಮಾರ್, TV9 ಚೆನ್ನೈ.